ಫೈನಲಿ ಗೈಸ್ ಏನಪ್ಪ ಅಂತಂದರೆ ಬಿ ಎಸ್ ನರ್ಸಿಂಗ್ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗೈತೆ, ಪಬ್ಲಿಷ್ ಕೂಡ ಆಗಿದೆ. ಸೊ ಎಲ್ಲರೂ ಕೂಡ ರಿಸಲ್ಟ್ ಇನ್ನೂ ಕೂಡ ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಾದರೂ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಲಿಂಕ್ ಇದ್ದೇ ಇರ್ತದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ. ಆ್ಯಂಡ್ ಏನಪ್ಪ ಅಂತಂದರೆ ಇನ್ನೊಂದು ಯಾರಿಗೆಲ್ಲ ರಿಸಲ್ಟ್ ಚೆನ್ನಾಗಾಗಿದೆಯೋ ಕಂಗ್ರ್ಯಾಚುಲೇಷನ್. ಆ್ಯಂಡ್ ಯಾರೆಲ್ಲ ಫೇಲ್ ಆಗಿದೆಯೋ ಡೋಂಟ್ ವರಿ, ಯಾರೂ ಕೂಡ ಭಯ ಪಡಬೇಡ್ರಿ. ಯಾರು ಕೂಡ ಒಂಥರ ಡಿಪ್ರೆಷನ್ ಮೂಡಿಗೆ ಹೋಗ್ಕೋಬೇಡ್ರಿ. ಯಾಕಂದರೆ ಪಿ ಯು ಸಿಲಿ ಒಂಥರ ಮಾರ್ಕ್ಸ್ ಚೆನ್ನಾಗಿ ತೊಗೊಂಡು ಇಲ್ಲಿ ಬಂದು ಸಡನ್ನಾಗಿ ಫೇಲ್ ಆದರೆ ಒಂಥರ ಎಲ್ಲರೂ ಕೂಡ ಗಿಲ್ಟ್ ಕಾಡುತ್ತೆ. ಓಕೆ, ಬಟ್ ಒಂದು ನೆನ್ಪಿಡೋರಿ, ನಮ್ಮ ಒಂದು ನರ್ಸಿಂಗ್ ಒಳಗಡೆ ಫೇಲ್ ಅನ್ನೋದು ಕಾಮನ್ ಅಂದರೆ ಕಾಮನ್. ಓಕೆ, ಇಲ್ಲಿ ನೋಡ್ತಿರ್ಬೋದು, ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇವು ಮಾರ್ಕ್ಸ್ ತೆಗೆದಿದ್ದಾರೋ ಏನು ಪರ್ಸೆಂಟೇಜ್ ಇಷ್ಟು ತಗೊಂಡು ಆಗಿರಲ್ಲ. ಓಕೆ, ಜಸ್ಟ್ ಏನಿರ್ತಾರೋ ಅವರು ಕೂಡ ಪಾಸ್ ಆಗಿರ್ತಾರೆ, ಬಿಟ್ಟರೆ ಅಷ್ಟೊಂದು ರ್ಯಾಂಕ್ ಎಲ್ಲ ಯಾರೂ ಕೂಡ ಬರೋಲ್ಲ. ಓಕೆ, ಇನ್ನೊಂದು ನೆನ್ಪಿಡೋರಿ, ಇದು ಪಾಸ್ ಆದವ್ರಿಗೆ ಮುಂದೆ ಇದೇ ಮಾರ್ಕ್ಸ್ ಮೇಲೆ ಜಾಬ್ ಸಿಗುತ್ತಂತಂದು ಎಲ್ಲರೂ ಕೂಡ ಹೇಳೋಕ್ಕಾಗಲ್ಲ. ಓಕೆ, ಯಾಕಂದರೆ ಮುಂದೆ ಕಾಂಪಿಟೇಷನ್ ಎಕ್ಸಾಮ್ ಬೇರೆ ಸಪ್ರೇಟ್ ಇದ್ದಾವೆ. ಬಟ್ ಏನಪ್ಪ ಒಂದು ಸಮಾಧಾನಕ್ಕೋಸ್ಕರ ಪಾಸ್ ಆಗೋದು. ಓಕೆ, ಇನ್ನೂ ಕೂಡ ಯಾರೆಲ್ಲ ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ, ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತದೆ, ಇನ್ನೊಂದು ಟೈಮ್ ಚೆಕ್ ಮಾಡ್ಕೊರಿ. ಕೊನೆಯದಾಗಿ ನಮ್ಮ ಒಂದು ಚಾನಲಲ್ಲಿ ರಿಸಲ್ಟ್ನ ತಕ್ಕನಂಗೆ ಅಪ್ಡೇಟ್ ಕೊಡ್ತಾಯಿದ್ವಿ. ಆ್ಯಂಡ್ ಇವಾಗ ರಿಸಲ್ಟ್ ಅನ್ನೋದು ಬಂದಿದೆ. ಆ್ಯಂಡ್ ಇದಾದ ನಂತರ ಯಾರೆಲ್ಲ ಫೇಲ್ ಆಗ್ತಾರೋ ಫೇಲ್ ಆಗಿರ್ತಾರೋ ಬೇಡ, ನಾನೇನು ಹೇಳ್ತೀನಿ, ನಿಮಗೋಸ್ಕರನೇ ಸಪ್ರೇಟಾಗಿ ಏನಿದೆ ಅಂತಂದ್ರೆ ಸಪ್ಲಿಮೆಂಟ್ರಿ ಇರ್ತಾವೆ, ಅದನ್ನ ಆರಾಮ್ಸೆ ಬರ್ಕೊಂಡು ತೊಗೊಳೋಣ, ಏನು ಭಯ ಪಡಬೇಡ್ರಿ. ಯಾಕಂದರೆ ಇದೊಂಥರ ನರ್ಸಿಂಗ್ ಅನ್ನೋದು 50% ಫೇಲೇ ಆಗ್ತಾರೆ. ಆಲ್ಮೋಸ್ಟ್ ಎಲ್ಲರೂ 50% ಫೇಲ್ ಆಗ್ತಾರೆ. ಏನೋ ಈ ವರ್ಷ ಏನೋ ಎಲ್ಲರೂ ಸ್ವಲ್ಪ ಪಾಸ್ ಮಾಡೋಣ ಇನ್ನೂ ಪಾಸ್ ಮಾಡಿದ್ರೆ, ಹಂಗೂ ಹಿಂಗೂ ಫೇಲ್ ಆಗಿದ್ದಕ್ಕೆ ಕಾರಣ ಅಂದರೆ ನೀವು ಮಾಡಿರೋಂಥ ತಪ್ಪು. ನಾವು ಕೆಲವೊಂದಿಷ್ಟು ಗ್ರೂಪಲ್ಲಿ ಹೇಳಿದಿರ್ತೀವಿ, ಅಂಥದ್ದು ಮಾಡಿರಲ್ಲ. ಯಾಕಂದರೆ ಪೇಜಸ್ ತುಂಬಿಸಿ ಬನ್ನಿರಿ, ಹ್ಯಾಂಡ್ ರೈಟಿಂಗ್ ನೀಟ್ ಬರೀರಿ, ಸ್ವಲ್ಪ ಡಿಸೈನೇ ಬರೀರಿ, ಹಂಗಾರೆ ನಿಮ್ಮದು ಪಾಸ್ ಆಗ್ತೀರಾ ಅಂತಂದು ಏನೇನೋ ಹೇಳಿದ್ವಿ. ಬಟ್ ಆದರೂ ಕೂಡ ಕೆಲವೊಬ್ಬರು ಹಿಂಗೆ ಏನೋ ಆಗ್ತಿರುತ್ತೆ. ಎಕ್ಸಾಮ್ ಹಾಲಲ್ಲಿ ಹೋದ ತಕ್ಷಣ ಒಂಥರ ಎಲ್ಲರೂ ಕೂಡ ಮೂಡೇ ಚೇಂಜ್ ಆಗುತ್ತೆ. ಬೇಡ, ಸಪ್ಲಿಮೆಂಟ್ರಿ ನಿಮ್ಗೆಗೋಸ್ಕರ ನಾವು ಇರ್ತೀವಿ. ಅಂಥವ್ರಿಗೋಸ್ಕರ ನಮ್ಮನ್ನು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಹೋಗಿಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ನೋಟ್ಸ್ಗಳು ಫ್ರೀಯಾಗಿ ಸಿಗ್ತವೆ. ಆ್ಯಂಡ್ ಪಾಸ್ ಆದವ್ರಿಗೆ ಸೆಕೆಂಡ್ ಸೆಮಿಸ್ಟರ್ ಬರ್ತಾರೆ. ಬಟ್ ಇನ್ಮೇಲೆ ನಿಮಗೆ ಪೋಸ್ಟಿಂಗ್ ಎಲ್ಲ ಚಲೋ ಆಗುತ್ತೆ, ಡ್ಯೂಟಿ ಎಲ್ಲ ಬರ್ತದೆ, ಇನ್ಮೇಲೆ ಕೇರ್ ಪ್ಲಾನ್ ಎಲ್ಲ ಬರೆಯೋದು ಬರುತ್ತೆ ಅಂಥವ್ರಿಗೋಸ್ಕರನೇ. ಓಕೆ, ಸೆಕೆಂಡ್ ಸೆಮಿಸ್ಟರ್ ಬಂದಿದ್ದರೆ ಇನ್ಮೇಲೆ ನಿಮಗೆ ಡಿಫ್ರೆಂಟಾಗಿ ನರ್ಸಿಂಗ್ ಕಾಣುತ್ತೆ. ಓಕೆ, ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಕಲ್ತಿದ್ದೆ ಮುಗಿದೋಯ್ತು, ಸೆಕೆಂಡ್ ಸೆಮಿಸ್ಟರ್ ಬಂದಿದ್ದರೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಇನ್ಮೇಲೆ ಅವರು ಕೂಡ ಕೇರ್ ಪ್ಲಾನ್, ಕೇಸ್ ಸ್ಟಡಿ, ಕೇಸ್ ಪ್ರೆಸೆಂಟೇಷನ್ ಈ ಥರ ಎಲ್ಲ ಬರ್ತವೆ. ಅಂಥವ್ರು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲರೂ ಕೂಡ ಸಿಗ್ತವೆ. ಒನ್ ಟೈಮ್ ಜಾಯ್ನ್ ಆಗಿರಿ. ಆ್ಯಂಡ್ ಎಲ್ರಿಗೂ ಇನ್ನೊಂದು ಟೈಮ್ ಇವಾಗ ಚೆಕ್ ಮಾಡ್ಕೊಳಕ್ಕೆ ಹೋಗ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್. ಟೇಕ್ ಕೇರ್, ಬಾಯ್.